ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮೂರು ಜಾತ್ರೆಯ ಮೊದಲ ದಿನದ ಜೋಗತಿ ಸೋಗು ಈಗ ನೀವು ನೋಡಾತಿದ್ದು. ಇದು ಮೊದಲ ದಿನದ ಎರಡನೇ ವಿಡಿಯೋ. ಇದಕ್ಕಿಂತ ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ, ಇನ್ನೂ ಯಾರು ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ನಾನು. ಇವತ್ತೇನಪ್ಪ ವಿಶೇಷ ಅಂತಂದರೆ ಜೋಗತಿ ಸೋಗು ಇವತ್ತು ನಮ್ಮ ಮನೆಗೆ ಬರುತ್ತೆ. ಮೊದಲ ದಿನದ ನಮ್ಮ ಮನೆಯಲ್ಲಿ ಪೂಜೆ ಆಗುತ್ತೆ. ಪ್ರತಿ ವರ್ಷದಂತೆ ಈ ಸಲ ನಾವು ಪೂಜೆನ ಇಟ್ಕೊಂಡಿವಿ. ಸೊ ಈಗ ಎಲ್ಲಮ್ಮ ತಾಯಿ ಕೊಡೋಣ ಪೂಜೆ ಮಾಡಬೇಕು, ಹಾಗಾಗಿ ಇವರೆಲ್ಲ ಬಂದಿದ್ದಾರೆ. ಮೊದಲ ಒಂದು ಚೌಡ್ಕಿ ಪದ ಹಾಡಿದರೆ, ಈ ಚೌಡ್ಕಿ ಪದ ಮುಗಿದ್ಮೇಲೆ ಜೋಗಮ್ಮ ಅಂತ ಏನು ಕರಿತೀವಲ್ಲ ಅವರು ತಾಯಿ ಕೊಡನ ಅಲಂಕಾರ ಮಾಡತ್ತಾರ. ಅಲಂಕಾರ ಮಾಡಿದಾದ್ಮೇಲೆ ನಮ್ಮವ್ವ ಪೂಜೆ ಮಾಡ್ತಾಳೆ. ಸೊ ಇವು ನೋಡತ್ತಿರ್ಬೇಕು. ಪ್ರತಿ ವರ್ಷದಂತೆ ಈ ಸಲನ ನಾವು ಜೋಗತಿ ಸೋಗಿನ ಮೊದಲ ದಿನದ ಎಲ್ಲಮ್ಮ ತಾಯಿ ಪೂಜೆನ ಮಾಡತ್ತೀವಿ. ನಮ್ಮವ್ವ ಈಗ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿದಾದ್ಮೇಲೆ ಎಲ್ಲರದು ಪ್ರಸಾದ ಆಗುತ್ತೆ. ಪ್ರಸಾದ ಆದಮೇಲೆ ಮತ್ತು ಜೋಗತಿ ಹಾಡುಗಳನ್ನು ಒಂದು 4-5 ಹಾಡುಗಳನ್ನು ಹಾಡ್ತಾರೆ. ಹಾಡಿದಾದ್ಮೇಲೆ ಇದೇ ಥರ ಪ್ರತಿ ಮನೆಗೆ ಹೋಗ್ತಾರೆ. ಬಟ್ ಪ್ರತಿ ಮನೆಯಲ್ಲಿ ಹೋಗಿ ಈ ಥರ ಪೂಜೆ ಮಾಡೋಂಗಿಲ್ಲ. ಬಟ್ ನಮ್ಮ ಮನೆಯೊಳಗೆ ಏನಪ್ಪ ಅಂತಂದ್ರೆ ಎಲ್ಲಮ್ಮ ತಾಯಿ ಭಾಳ ನಡ್ಕೊತೀವಿ ನಾವು. ಹಾಗಾಗಿ ಎಲ್ಲಮ್ಮ ತಾಯಿ ಕೊಡನ ಪೂಜೆ ಮಾಡಿ ಇವ್ರು ಏನು ಸೋಗು ಹಾಕಿರ್ತಾರಲ್ಲ ಇವ್ರಿಗೆಲ್ಲರಿಗೂ ನಾವು ಪ್ರಸಾದನ ಮಾಡ್ತೀವಿ. ಸೊ ಈಗ ನೋಡಾತಿರ್ಬೇಕು, ಇದು ಎಲ್ಲಮ್ಮ ತಾಯಿ ಕೊಡ. ಉತ್ತರ ಕರ್ನಾಟಕ ಭಾಗದೊಳಗೆ ಎಲ್ಲಮ್ಮ ತಾಯಿಗೆ ಭಾಳ ಜನ ನಡ್ಕೋತಾರೆ. ಶ್ರೀ ಕ್ಷೇತ್ರ ಸೌದತ್ತಿ ಎಲ್ಲಮ್ಮಗ ಅಂತಂದ್ರೆ ಭಾಳ ಜನ ನಡ್ಕೊತಾರೆ. ಈಗ ಪೂಜೆ ಎಲ್ಲ ಮುಗೀತು.
ಮೊದಲ ಪೂಜೆ ಮಾಡಿದಾದ್ಮೇಲೆ ಮಂಗಳಾರತಿ ಅದು ಹಾಡಿ ನೈವೇದ್ಯ ಹಿಡಿದು ಈಗ ಕೊನೆಯದಾಗಿ ನಮ್ಮ ಗೌಡ್ಶಾನಿ ಆರತಿ ಮಾಡ್ತಾಳೆ. ನಮ್ಮ ಗೌಡ್ಶಾನಿ ಆರತಿ ಮಾಡಿದಾದ ಮೇಲೆ ಇಲ್ಲಿಗೆ ಪೂಜೆ ಸಾಂಗವಾಗಿ ಮುಗ್ದಂಗಾಗುತ್ತೆ. ಪೂಜೆ ಮುಗಿದ ಮೇಲೆ ಏನು ಸೋಗಿನವ್ರು ಏನು ಬಂದಿರ್ತಾರಲ್ಲ ಎಲ್ಲರದು ಪ್ರಸಾದ ಆಗುತ್ತೆ. ಎಲ್ಲರೂ ಪ್ರಸಾದ ಮಾಡ್ಕೊಂಡು ಆದಮೇಲೆ ಮತ್ತು ಕೆಲವೊಂದಿಷ್ಟು ಚೌಡಿಕೆ ಪದಗಳನ್ನು ಹಾಡ್ತಾರೆ. ಬರೀ ಇಂಥ ಚೌಡಿಕೆ ಪದಗಳನ್ನು ನಾವು ಇದು ಒಂದು ಹಳ್ಳಿಯ ಜಾನಪದ ಕಲೆ. ಇವರು ಚೌಡಿಕೆ ಪದನ ಹೆಂಗೆ ಹಾಡ್ತಾರೆ, ಚೌಡಿಕೆ ಕುಣಿತವನ್ನು ಹೆಂಗೆ ಕುಣಿತಾರೆ ಅಂತ ನೋಡೋಣಂತ. ಇವರೆಲ್ಲ ಗಂಡ್ಮಕ್ಕಳ ಹೆಣ್ಣು ವೇಷವನ್ನು ಧರಿಸಿ ಮಾಡುವಂತಹ ಒಂದು ಅಪರೂಪದ ಜಾನಪದ ಕಲೆ. ನಮ್ಮೂರು ಗೌರಿ ಸೋಗೊಳಗಷ್ಟೇ ಇಂತಹ ಜಾನಪದ ಕಲೆಯನ್ನು ನೀವು ನೋಡಬಹುದು.